ನೋಡ್ರಿ ದಿನನಿತ್ಯ ಮಾಡುವ ಕೆಲಸಗಳ ಬಗ್ಗೆ ನಾನು ಮಾತಾಡ್ತೀನಿ. ಮಕ್ಕಳು ಸ್ಕೂಲ್ದಿಂದ ಮನಿ ಬಂದಿರ್ತಾವ, ಎಲ್ಲೋ ಆಟ ಆಡಿ ಹೊರಗಿನಿಂದ ಮನಿ ಬಂದಿರ್ತಾವ. ನಾವೇನ್ ಮಾಡ್ತೀವಿ, ಟಿವಿ ಧಾರಾವಾಹಿಗಳನ್ನ ನೋಡ್ತೀವಿ. ಇವತ್ತು ಧಾರಾವಾಹಿಗಳು ಬಂದಿದಾವ, ಆ ಧಾರಾವಾಹಿಗಳನ್ನ ನೋಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ, ಮೊಬೈಲ್ಗಳನ್ನ ನೋಡ್ತೀವಿ. ಇವತ್ತೆಲ್ಲ ಹೆಣ್ಣು ಮಕ್ಕಳು ಮಾಡಿರ್ತಕ್ಕಂಥ ರೀಲ್ಸ್ಗಳನ್ನ ನೋಡೋದು, ಫೇಸ್ಬುಕ್ನಾಗ ನಮ್ಮ ರೀಲ್ಸ್ಗಳನ್ನ ಆಡ್ ಮಾಡೋದು, ವಾಟ್ಸಪ್ನೊಳಗ ನಮ್ಮ ಸ್ಟೇಟಸ್ಗಳನ್ನ ಇಡೋದು. ಈ ಇಂಥ ಮಲ್ಟಿ ಡಿಸಿಪ್ಲಿನರಿ ವೇ ಅದರೊಳಗ ನಾವೇನ್ ಮಾಡಿದ್ವಿ ಅಂತ ನಮ್ಮ ಮಕ್ಕಳನ್ನ ಮರಿತಾ ಇದೀವಿ. ನಮ್ಮ ಮಕ್ಕಳನ್ನ ನಾವು ಮರಿತಾ ಇದೀವಿ. ಇವತ್ತು ಯಾಕೆ ಈ ಸಂಸ್ಥೆಯಿಂದ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ ಅಂತಂದ್ರ ಅದನ್ನ ನಿಮ್ಮಲ್ಲಿ ಅಮ್ಮನ ಕೈತುತ್ತಿನ ಪ್ರೀತಿ ಮಮತೆ ವಾತ್ಸಲ್ಯ ಏನು ತೋರಿಸಿಕೊಂಡಿದ್ದ ಕಾರ್ಯಕ್ರಮ ಅಲ್ಲ. ಹಾಗಾಗಿ ಈ ಸಂಸ್ಥೆಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಯಾಕೆ ನಾವು ಬರಿತಾ ಇದ್ದೀವಿ, ಈ ಆಧುನಿಕ ಜಗತ್ತಿನ ಭರಾಟೆ, ಮಾಧ್ಯಮಗಳ ಭರಾಟೆ ಒಳಗ ನಮ್ಮ ಮಕ್ಕಳ ಜವಾಬ್ದಾರಿ ನಾವು ಮರಿತಾ ಇದ್ದೀವಿ. ಪ್ರೀತಿ ವಾತ್ಸಲ್ಯವನ್ನು ಕೊಡುವಲ್ಲಿ ನಾವು ನಿಂದೇಕಾಗ್ತಾ ಇದ್ದೀವಿ. ನಾವು ಟಿವಿ ನೋಡ್ತಾ ಇರ್ತೀವಿ, ಮಕ್ಕಳು ಹಸ್ತಿರ್ತಾರ, ಏನ್ ಹೇಳ್ತೀವಿ ನಾವು ಹೇಳ್ರಿ, ಅಲ್ಲೇ ಹೋಗು ಅಂತ ಹೇಳ್ತೀವಿ. ಅದಲ್ಲ, ತಾಯಿಯಾಗಿರ್ತಕ್ಕಂಥವ್ರು ಅಮ್ಮನಾಗಿರ್ತಕ್ಕಂಥವ್ರು ಮಕ್ಕಳನ್ನ ಕೂಡಿಸಿಕೊಂಡು ಅವರಿಗೆ ಕೈತುತ್ತು ತಿಳಿಸ್ಬೇಕು. ಕೈತುತ್ತು ತಿಳಿಸುವುದರಲ್ಲಿ ಪ್ರೀತಿ, ತಾಯಿಯ ಮೇಲೆ ಪ್ರೀತಿ ಬರ್ತದ, ವಾತ್ಸಲ್ಯ ಬರ್ತದ, ಮಮತೆ ಉಂಟುಬರ್ತದ, ಆಮೇಲೆ ಸಂಸ್ಕಾರ ಬರ್ತದ. ಇಷ್ಟೆಲ್ಲ ಗುಣಗಳು ನಮ್ಮ ಕೈತುತ್ತಿನೊಳಗೆಲ್ಲ ಇರುವಾಗ ನಾವ್ಯಾಕೆ ಕೈತುತ್ತನ್ನು ತಿಳಿಸಬಾರ್ದು? ನಾವ್ಯಾಕೆ ಕೈತುತ್ತನ್ನು ದಿನನಿತ್ಯ ಮಕ್ಕಳಿಗೆ ಕೈತುತ್ತನ್ನು ತಿಳಿಸ್ಬೇಕು? ನಾನು ಚಿಕ್ಕವರಿದ್ದಾಗ ನಮ್ಗೆ ಇವತ್ತ ಹಿಂದಿನ ಈ ವೇದಿಕೆಯ ಮೂಲಕ ನೀವೆಲ್ಲ ಪಾದ ಪೂಜೆ ನೀವು ಒಂದ್ ಕಡೆ ಕೂಡ್ಸ್ಕೊಂಡು ಕೈತುತ್ತನ್ನು ಯಾವುದೋ ಕಥೆಯನ್ನು ಹೇಳುತ್ತಾ, ಹಾಡನ್ನು ಹೇಳುತ್ತಾ, ಜನಪದ ತಿರುಪತಿಗಳನ್ನ ಹೇಳುತ್ತಾ ಅವರಿಗೆ ಏನಂತಂದ್ರ ಕೈತುತ್ತು ತಿಳಿಸ್ರಿ. ಅವರು ಏನಂತಂದ್ರ ಒಂದು ಸದೃಢರಾಗಿ, ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿ ಬಾಳತಾರ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನಗ ಕರೆಸಿ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆತ್ಮೀಯ ಸ್ನೇಹಿತನಾಗಿರ್ತಕ್ಕಂಥ ಲಕ್ಷ್ಮೀಪುತ್ರ ಕಿರ್ನಾಳಿ ಅವರು. ನಾನು ಈ ಆಲ್ಮೇಲದೊಳಗ 2 ವರ್ಷ BEd ಅನ್ನು ಮಾಡಿದೆವು ನಾವು ಮತ್ತು ಲಕ್ಷ್ಮೀಪುತ್ರ ಕಿರ್ನಾಳಿ ಅವರು. ಅದು ಅಧ್ಯಕ್ಷರ ಜೊತೆ ನಾನು ಬೆಳಗಿನ ಅವಧಿಯೊಳಗೆ ಅದು ಮಾತಾಡಿದ್ದೀನಿ. 2 ವರ್ಷ ನಾನು ಇಲ್ಲಿ ಆಲ್ಮೇಲದೊಳಗ ಬೆಳೆದಿರ್ತಕ್ಕಂಥವ್ರು. ಆಲ್ಮೇಲ್ ಅಂತಕ್ಕಂಥದ್ದು ಒಂದು ಸಾಂಸ್ಕೃತಿಕ ನಗರ, ಅದು ಊರಿದು. ಇಲ್ಲಿ ಸೌಹಾರ್ದತೆಯಿಂದ ಕೂಡಿ ಬಾಳೆ ಬಂದಿರ್ತಕ್ಕಂಥ ಜನರದಾರೆ. ನೋಡಿ, ಇಲ್ಲಿ ಗಣಪತಿ ಉತ್ಸವ ಅಂತಂದ್ರೆ ಎಷ್ಟು ಸಂಭ್ರಮದಿಂದ ಆಚರಿಸ್ತಾರ. ಈ ಭಾಗದೊಳಗೆ ಎಲ್ಲಿಯೂ ಕೂಡ ಆ ರೀತಿ ಗಣೇಶನ ಉತ್ಸವ ನಡೆಯುವುದಿಲ್ಲ. ಎಲ್ಲರೂ ಕೂಡಿಕೊಂಡು ಮೆರವಣಿಗೆ ಒಂದೇ ದಿವಸ ಮಾಡ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಈ ಊರಿನ ಜನರೇ ಆ ಒಂದು ಉತ್ಸವದೊಳಗ ತೊಡಗುತ್ತಾರೆ. ಯಾರು ಭೇದ ಭಾವ ಇಲ್ಲದೆ, ಯಾವ ಧರ್ಮದವರು ಅಂತಕ್ಕಂಥ ಭೇದ ಭಾವ ಇಲ್ಲದೆ ಎಲ್ಲರೂ ಆ ಒಂದು ಜಾತ್ರೆ ಒಳಗ ಪಾಲ್ಗೊಳ್ತಾರಲ್ಲ, ಬಹಳ ಖುಷಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಇದೊಂದು ಧರ್ಮ ಸಹಿಷ್ಣುತೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸತಕ್ಕಂಥ ಮಾತನ್ನು ಹೇಳ್ತಾ ನನಗ ಒಂದೆರಡು ಮಾತನಾಡ